ಇವತ್ತು ಜಿಲ್ಲೆ ಜನ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಆಗಿ ನೋಡಬೇಕು 28ಕ್ಕೆ ಅಂತ ಜನ ಕಾಯ್ತಾ ಇದ್ದಾರೆ. ಜನರ ಅಭಿಪ್ರಾಯಗಳೇ ಬೇರೆ ಆಗಿದೆ. ಈ ಕೆಲವು ಮುಖಂಡರ ಅಭಿಪ್ರಾಯನೇ ಬೇರೆ ಆಗಿದೆ. ವೈಯಕ್ತಿಕ ಲಾಭಕ್ಕೆ ಇಡೀ ಪಕ್ಷನ ಬುಡನ ಅಲ್ಲಾಡಿಸುವಂಥ ಕೆಲಸನ ಕೈ ಹಾಕಿದ್ದಾರೆ. ಇವತ್ತು ಅವರು ಎಲ್ಲೋ ಹಿಂದೆ MP ಆಗಬೇಕು ಅಂತ, ಈ ಸಾರಿ ಚುನಾವಣೆಯಲ್ಲಿ MP ಆಗಬೇಕು ಅಂತ ಸ್ಪೀಡಾಗಿದ್ದವರು ಕೇಳ್ತಿದ್ರು. ಆಗ ನಾವು ಎಲ್ಲ ಯೋಚನೆ ಮಾಡಿದ್ವಿ, ಮಂಡ್ಯದಲ್ಲಿ ಯಾರು ನಿಲ್ಲಿಸ್ಕೋಬೇಕು ನಾವು ಅಂತ. ನಮ್ಮಲ್ಲೂ ಭಾಳ ಚರ್ಚೆಗಳಾಯಿತು. ಆವಾಗ ಕೆಲವು ಕ್ಷೇತ್ರಗಳವರು ಭಾಳ ಆಸೆ ಪಟ್ಟು ಮಾತಾಡಿದ್ರು, ನಾವು ನಿಲ್ಲೇಬೇಕು ಅಂತ ಲಾಬಿ ಮಾಡಿಸಿದ್ರು. ನಾವು ಜನರಲ್ ಒಪಿನಿಯನ್ ತಗೊಂಡಾಗ ಆ ಭಾಗದಲ್ಲಿ ಬಂದಂಥ ವಿಚಾರ, ಅಧಿಕಾರ ಬಂದರೂ ನಮಗೆ ಇರಲಿ, ಕಾಂಟ್ರಾಕ್ಟ್ ಬಂದರೂ ನಮಗೆ ಇರಲಿ, ಇನ್ನು ಕೆಲಸ ಕಾರ್ಯಗಳು ಮತ್ತು ಈ ಸಣ್ಣ ಪುಟ್ಟ ಈ ಕೋಆಪ್ರೇಷನ್ ಫೀಲ್ಡ್ನಲ್ಲಿ ಚುನಾವಣೆಗಳು ಬಂದರೂ ಅದು ನಮ್ಮನೆಗೆ ಇರಲಿ ಅಂತ ಹೇಳ್ತಾರೆ. ಇನ್ನು ಪಾರ್ಲಿಮೆಂಟು ಅವ್ರಿಗೆ ಕೈ ಕೊಟ್ಟುಬಿಟ್ರೆ ಇನ್ನು ನಾವೆಲ್ಲ ಮುಗಿದ್ವಿ ಕಾರ್ಯಕರ್ತರು ಅಂತ ಆವಾಗ ವ್ಯಕ್ತ ಆಯಿತು ವಿಚಾರಗಳು. ನಾವಾಗ ಅನಿವಾರ್ಯವಾಗಿ ಒಂದು ನಮ್ಮ ಪಕ್ಷ ಉಳಿಬೇಕಾಗಿತ್ತು, ಎರಡನೇದು ನಮ್ಮ ನಾಯಕರನ್ನ ನರೇಂದ್ರ ಮೋದಿಯವರು ಭಾಳ ವಿಶ್ವಾಸಪೂರಿತವಾಗಿ ನೋಡಿದರು. ಅವರು ಮಂತ್ರಿ ಆಗಬೇಕು, ಈ ರಾಜ್ಯಕ್ಕೆ ಅದು ಸಪೋರ್ಟಿವ್ ಆಗಬೇಕು ಅನ್ನೋದು, ನಮ್ಮ ಅಭಿವೃದ್ಧಿಗೆ ಸಪೋರ್ಟಿವ್ ಆಗಬೇಕು ಅನ್ನೋದು ನಮ್ಮ ವಿಚಾರ ಆಗಿತ್ತು. ಆ ಕಾರಣದಿಂದ ನಾವು ಎಲ್ಲ ಕೂತ್ಕೊಂಡು ಮಾತಾಡಿ ಅವರ ಜಾಗಗಳಲ್ಲೇ ಈ ಭಿನ್ನಾಭಿಪ್ರಾಯಗಳಿದೆ, ಇನ್ನು ನಾವು ಇದನ್ನು ಸರಿ ಮಾಡೋದು ಹೇಗೆ ಅಂಥೇಳಿ, ಬಂದ ಅಧಿಕಾರ ಎಲ್ಲ ನಮಗೆ ಇರಲಿ, ಬಂದ ಕಾಂಟ್ರಾಕ್ಟ್ ಎಲ್ಲ ನಮಗೆ ಇರಲಿ ಅಂತ ಹೇಳುವಂಥ ಮನೋಸ್ಥಿತಿಲಿರ್ತಕ್ಕಂಥ ರಾಜಕಾರಣಿಗಳು ಇನ್ನು ಮುಂದೆ ಜಿಲ್ಲೆ ಜನದ ಕಾರ್ಯಕರ್ತರು ಏನಾಗ್ತಾರೆ ಅನ್ನೋ ಒಂದು ಆತಂಕದಲ್ಲಿ ನಾವು ಇದೀವಿ ಅನ್ನೋ ಥರ ಅಲ್ಲಿ ವ್ಯಕ್ತ ಆದಾಗ, ನಾವು ಅನಿವಾರ್ಯವಾಗಿ ಕುಮಾರಣ್ಣವ್ರನ್ನ ಒತ್ತಾಯಪೂರ್ವಕವಾಗಿ ಒಪ್ಪಿಸಿ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿದಂಥ ಪ್ರಸಂಗ. ಅದಾದ ನಂತರ ಪಾಪ ಆಕ್ರೋಶ, ಎಲ್ಲರನ್ನೂ ರಾಜಕೀಯವಾಗಿ ಮುಗಿಸ್ಬಿಡ್ತೀನಿ, ಎಲ್ಲರನ್ನೂ ಬುಡ ಕಿತ್ತಾಕ್ಬಿಡ್ತೀನಿ, ಏನೆಲ್ಲ ದೇವೇಗೌಡರು, ಕುಮಾರಸ್ವಾಮಿ ಅವರು ಇಂಥ ಅನೇಕರನ್ನ ನೋಡಿ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು. ಅವ್ರಿಗೆ ಗೊತ್ತಿದೆ ಯಾರ್ಯಾರು ಯಾವ್ಯಾವ ಉದ್ದೇಶಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿದೆ. ಕೆಲವು ರಾಜಕಾರಣಿಗಳು ಜನಸೇವೆನ ಪ್ರಮುಖವಾಗಿ ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥದ್ದನ್ನು ಗಮನಿಸಿದ್ದಾರೆ. ಇನ್ನೂ ಕೆಲವರು ರಾಜಕೀಯ ಸ್ಥಾನಮಾನಗಳಿಗೆ ಕೆಲಸ ಮಾಡ್ತಿರ್ತಕ್ಕಂಥವ್ರನ್ನೂ ಗಮನಿಸಿದ್ದಾರೆ. ಹಾಗಾಗಿ ಆ ಮೆಚುರಿಟಿ, ಇವರ ಆ್ಯಕ್ಟಿವಿಟೀಸ್ ಅರ್ಥ ಮಾಡ್ಕೊಳ್ಳೋ ಮೆಚುರಿಟಿ ಅವ್ರಿಗಿದೆ. ಜಿಲ್ಲೆಯಲ್ಲಿ JDSನ ಇಂಥವ್ರು ಯಾರೂ ಹಲ್ಲಾಡ್ಸೋಕ್ಕೆ ಸಾಧ್ಯ ಇಲ್ಲ. ನಾನು ಹಿರೀಕ, ನಾನು ಭಾಳ ವರ್ಷದಿಂದ ಜೊತೆಲಿದ್ದೆ, ಇದೆಲ್ಲ ಪ್ರಯೋಜನಕ್ಕೆ ಬರಲ್ಲ. ಹಿರೀಕ ಯಾವುದರಲ್ಲೂ ಅಲ್ಲ. ನಾವು 38 ವರ್ಷ ರಾಜಕಾರಣ ಸೀನಿಯಾರಿಟಿನೇ ಇದೆ. ಪಕ್ಷಕ್ಕೆ 7 ವರ್ಷ ಆಗಿರ್ಬೋದು ಅಷ್ಟೇ ಸೇರ್ಕೊಂಡು. ರಾಜಕಾರಣಕ್ಕೆ ನಮ್ಮದು ಸೀನಿಯಾರಿಟಿ ಇದೆ. ಆ ಲೆಕ್ಕ ಹೇಳೋದಾದರೆ ಇತಿಹಾಸದ ವಿಚಾರದಲ್ಲಿ ಬಂದರೆ ಅದು ಬೇರೆಯೇ ಇದೆ, ಮ್ಯಾಚೇ ಆಗಲ್ಲ. ಕೆಲವು ದುರುದ್ದೇಶಗಳು, ಕೀಳು ದುರುದ್ದೇಶಗಳಿಟ್ಕೊಂಡು ಜಿಲ್ಲೆಯಲ್ಲಿ JDSನ ಹೈಜಾಕ್ ಮಾಡಬೇಕು ಅಂತ ಏನು ಪ್ರಯತ್ನ ನಡೀತಿದೆ ಅದನ್ನು ನಡೆಸೋಕ್ಕೆ ನಾವು ಬಿಡಲ್ಲ. ಇಟ್ಸ್ ಕಟ್ ಆ್ಯಂಡ್ ಕ್ಲಿಯರ್. ನೀವೇನಾದರೂ ನಿಮ್ಮ ಬುದ್ಧಿವಂತಿಕೆಯಲ್ಲಿ ಏನಾದರೂ ಕಟ್ಟಾಕಿ ತೊಗೊಂಡು ಹೋಗ್ಬಿಟ್ಟು ಯಾರಿಗೋ ಮಾರ್ಟಿಗೇಜ್ ಮಾಡ್ತೀವಿ ಅಂತ ಏನಾದ್ರು ತಲೆಯಲ್ಲಿದ್ದರೆ ಅದನ್ನು ನಾವು ಬಿಡಲ್ಲ. ನಾವೆಲ್ಲ ಪ್ರಾಮಾಣಿಕವಾಗಿ ನಮ್ಮ ಪಕ್ಷನ ಇಲ್ಲಿ ಬೆಳೆಸ್ಕೊಳ್ಳೋ ನಿಟ್ಟಿನಲ್ಲಿ
ಅದನ್ನು ಭದ್ರಗೊಳಿಸೋ ನಿಟ್ಟಿನಲ್ಲಿ ನಾವು ತಯಾರಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಯಲ್ಲಿ, ಯಾಕೆಂದರೆ ಮಂಡ್ಯ ಜಿಲ್ಲೆ ಭಾಳ ಸ್ವಾಭಿಮಾನಿ ರಾಜಕಾರಣಿಗಳಿರ್ತಕ್ಕಂಥ ಜಿಲ್ಲೆ. ನಾವೆಲ್ಲ ಯಾರು ರಾಜಕಾರಣದಲ್ಲಿ ಈ ಪಕ್ಷದಲ್ಲಿದ್ದೀವಿ, JDS ಪಕ್ಷದಲ್ಲಿ, ಸ್ವಾಭಿಮಾನಕ್ಕೆ ಮತ್ತು ಜನಸೇವೆ ಮೂಲ ಉದ್ದೇಶ ಇಟ್ಕೊಂಡು ನಾವು ಭದ್ರವಾಗಿದ್ದೀವಿ. ಈ ಪಕ್ಷನ ಎಲ್ಲೂ ನಾವು ಐಜಾಕಕ್ಕೆ ಬಿಡಲ್ಲ. ರಾತ್ರಿ ಹೊತ್ತು ಹೋಗಿ ಒಬ್ಬರು ನಾಯಕರ ಹತ್ರ ಕೂತ್ಕೊಂಡು ಮಾತಾಡ್ಕೊಂಡು ಬರ್ತೀರಿ, ಬೆಳಗ್ಗೆ ಹೋಗಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇನ್ನೊಬ್ಬ ನಾಯಕನ ಹತ್ರ ಮಾತಾಡ್ತೀರಿ, ಎಲ್ಲೋ ಸೈನ್ ಮಾಡ್ಸೋಕ್ಕೋಸ್ಕರ ಕುಮಾರಸ್ವಾಮಿ ಅವ್ರನ್ನೇ ಬೈತೀರಿ. ಇನ್ನೂ ತುಂಬ ಇದೆ ಎಪಿಸೋಡು, ಒಂದೇ ಸಲ ಬೇಡ. ಯಾಕೆಂದರೆ ಈಗೆಲ್ಲ ಸೀರಿಯಲ್ಗಳು ಜಾಸ್ತಿ ಆಗ್ಬಿಟ್ಟಿವೆ. ಹಂಗೆ ನಾನು ಸೀರಿಯಲಾಗೇ ಇರ್ತೀನಿ. ಇನ್ನು ತುಂಬ ಮೆಟೀರಿಯಲ್ ಇದೆ. ಅನಾವಶ್ಯಕವಾಗಿ ಜಿಲ್ಲೆ ವಾತಾವರಣ ಕೆಡ್ಸಕ್ಕೆ ಬಂದಿದ್ದಕ್ಕೆ ಮೊದಲನೇ ಕಂತು ಕೊಟ್ಟಿದ್ದೀನಿ. ಬೇಕು ಅಂದರೆ ಹಂತ ಹಂತವಾಗಿ ವಿತ್ ಡಾಕ್ಯುಮೆಂಟ್ ಬಂದು ಕುತ್ಕೊತೀನಿ. ತುಂಬ ಇವೆ ವಿಚಾರಗಳು ಚರ್ಚೆ ಮಾಡೋಕ್ಕೆ. ನನಗೆ ನನ್ನ ಜಿಲ್ಲೆ ಜನ ಮತ್ತು ಸ್ವಾಭಿಮಾನ ರಾಜಕಾರಣನೇ ಮುಖ್ಯ. ಮೊದಲು ನನ್ನ ಜಿಲ್ಲೆ ಜನ, ಅದನ್ನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ನಾವು ಬಂದಿರೋದು ಜನಸೇವೆ ಮಾಡೋಕ್ಕೆ, ರಾಜಕಾರಣ ಜೊತೆಲಿ ಒಳ್ಳೇದು ಮಾಡೋಕ್ಕೆ. ಅದು ಬಿಟ್ಟು ಈ ವಾಮ ಮಾರ್ಗಗಳು ಇಟ್ಕೊಂಡು ಡಿಸ್ಟರ್ಬ್ ಮಾಡಿ ಯಾರನ್ನೋ ಮೆಂಟಲಿ ವೀಕ್ ಮಾಡ್ತೀವಿ ಅಂತ ಏನಾದ್ರು ಕಲ್ಪನೆ ಯಾರಿಗಾರು ಇದ್ದರೆ ತಲೆಯನ್ನು ತೆಗೆದಾಕಿ ಬುಡ ಕಿತ್ತಾಕ್ಬಿಡ್ತೀವಿ. ಅನೇಕರು ಹಿಂಗೆ ಆಡಕ್ಕೆ ಬಂದೇ ಬುಡ ಕಿತ್ತೋಗ್ಬಿಟ್ಟೋಗಿದ್ದಾರೆ. ನಾವೆಲ್ಲ ಕಣ್ಮುಂದೆ ನೋಡಿದ್ದೀವಿ. ಒಳ್ಳೇದು ಮಾಡಿ 4 ಜನಕ್ಕೆ ಒಳ್ಳೇದು ಮಾಡಿ ಬದುಕೋಣ. ಮಾಜಿ ಶಾಸಕನಾಗಿ ಹೆಸರನ್ನ ಹೇಳದೆ ಇವತ್ತು ಮುಗಿಸಿದ್ದೀನಿ. ಹೆಸರು ಹೇಳಬೇಕು ಅಂದಾಗ ನನ್ನ ಹತ್ರ ದಾಖಲೆಗಳಿದೆ, ಆಡಿಯೋ ರೆಕಾರ್ಡಿಂಗ್ಗಳಿವೆ, ಇನ್ನೂ ಬೇರೆ ದಾಖಲೆಗಳಿವೆ. ವಿತ್ ಡಾಕ್ಯುಮೆಂಟ್ ಕೊಡೋ ಸನ್ನಿವೇಶ ಬಂದಾಗ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.